ಹಲೋ, ನಮಸ್ಕಾರ ಎಲ್ರಿಗೂ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನಿಮ್ಮ ವೀಣಾ ಸುರೇಶ್. ನಾನು ಚೆನ್ನಾಗಿದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತ. ಇದು ನನ್ನ ಮೊದಲ ಕಥೆ, ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ. ಪ್ಲೀಸ್ ಎಲ್ಲ ನೋಡಿ, ಕೇಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ. ಮೇ ಐ ಕಮಿನ್ ಸರ್? ಉತ್ತರವಿಲ್ಲ. ಡೋರ್ ನಾಕ್ ಮಾಡಿ ಮೆಲ್ಲಗೆ ಒಳಬಂದಳು ಪ್ರಾರ್ಥನಾ. ಎಡಗೈನ ಪ್ಯಾಂಟ್ ಜೇಬಿನಲ್ಲಿ ಹಾಕಿ ಮೊಬೈಲ್ ಕಿವಿಯಲ್ಲಿಟ್ಟುಕೊಂಡು ಯಾರ ಜೊತೆಯಲ್ಲಿಯೋ ಮನಸ್ಸು ಬಿಚ್ಚಿ ನಗುತ್ತಿದ್ದಾನೆ ಶರಶ್ಚಂದ್ರ. ಪ್ರಾರ್ಥನಾ ಕಣ್ಣರಳಿಸಿ ಅವನನ್ನೇ ನೋಡಿದಳು. ಆಶ್ಚರ್ಯ ಅವಳಿಗೆ. ಈ ವಯ್ಯಂಗೆ ನಗಕ್ಕೂ ಬತ್ತದ? ಯಾರಪ್ಪ ಪುಣ್ಯಾತ್ಮ, ಈ ಉರಿಸಿಂಗ ಪ್ರೊಫೆಸರ್ನೂ ನಗಿಸ್ತಾವನೆ. ಆದರೂ ನಗ್ತಾ ಇದ್ರೆ ಎಷ್ಟು ಚಂದ ಕಾಣ್ತಾ ಅವರಲ್ವಾ. ನಿಂತಿದ್ದ ಭಂಗಿ, ಆಗಾಗ ಎಡಗೈಯಿಂದ ತನ್ನ ತಲೆಗೂದಲನ್ನು ಮೇಲಕ್ಕೇರಿಸುವ ರೀತಿ, ಯಾವಾಗಲೂ ಬಿಗಿದುಕೊಂಡಿರುತ್ತಿದ್ದ ಅವನ ಗಡಸು ತುಟಿಗಳು ಇಂದು ನಗು ಸೂಸುತ್ತಿವೆ. ಅವಳಿಗೆ ಅವನ ಮುಖದ ಅರ್ಧ ಭಾಗ ಮಾತ್ರ ಕಾಣಿಸುತ್ತಿದೆ. ಏನನ್ನೋ ಓದುತ್ತಿದ್ದನೋ ಅಥವಾ ಬರೆಯುತ್ತಿದ್ದನೋ. ಅವನ ತೀಕ್ಷ್ಣ ಕಂಗಳನ್ನು ಕನ್ನಡಕ ಅಪ್ಪಿ ಕುಳಿತಿದೆ. ಆಗಾಗ ಅದನ್ನು ಮೇಲಕ್ಕೆ ಹಾಕುತ್ತಿದ್ದಾನೆ. ಎಷ್ಟು ಚಂದಾಗವ್ರಲ್ಲ ನಮ್ಮ ಪ್ರೊಫೆಸರ್. ನಮ್ಮ ಕಾಲೇಜು ಹುಡುಗಿರು ಹೇಳೋದು ದಿಟ್ವೇ. ನಾನು ಭಯಕ್ಕೆ ಪ್ರೊಫೆಸರ್ನ ಸರಿಯಾಗಿ ನೋಡೇ ಇರಲಿಲ್ಲ. ಕಣ್ಣು ಕೂಡ ಮಿಟುಕಿಸದೆ ಅವನನ್ನೇ ನೋಡುತ್ತಿದ್ದಾಳೆ ತನ್ಮಯಳಾಗಿ. ಮಾತು ಮುಗಿಸಿದ ಶರಶ್ಚಂದ್ರ ಯಾರೋ ತನ್ನನ್ನೇ ನೋಡುತ್ತಿದ್ದಾರೆ ಎನ್ನಿಸಿ ಅವಳತ್ತ ತಿರುಗಿದ. ಅವಳಿಗೆ ಅದರ ಅರಿವೂ ಆಗಲಿಲ್ಲ. ಒಂದೇ ಸಮನೆ ನೋಡುತ್ತಲೇ ಇದ್ದಾಳೆ ಕಣ್ಣರಳಿಸಿ. ಪ್ರಾರ್ಥನಾ, ಪ್ರಾರ್ಥನಾ. ಅವಳಿಗೆ ಅವನು ಕರೆದದ್ದೂ ಕೇಳಿಸಲಿಲ್ಲ. ನಿಧಾನವಾಗಿ ಅವಳ ಕಡೆಗೆ ಬಂದ ಶರಶ್ಚಂದ್ರ. ಅವಳು ಅವನ ಟೇಬಲ್ಗೆ ಸ್ವಲ್ಪ ದೂರದಲ್ಲಿದ್ದಳು. ಅವಳ ಮುಂದೆ ಅವನು ಬಂದ ಅರಿವೂ ಅವಳಿಗಾಗಲಿಲ್ಲ. ಸಮೀಪ ಬಂದವ ಅವಳತ್ತ ಬಾಗಿದ. ಥಟ್ಟನೆ ಇಹಕ್ಕೆ ಬಂದಳು ಪ್ರಾರ್ಥನಾ. ಅವನ ಬಿಸಿ ಉಸಿರು ಅವಳ ಮುಖಕ್ಕೆ ರಾಚುತ್ತಿದೆ. ಯಾವುದೋ ಸುಂದರ ಪರಿಮಳ ಅವಳ ಮೂಗಿಗೆ ಬಡಿಯುತ್ತಿದೆ. ಅವನುಸಿರು ಮುಖದಿಂದ ತುಸು ಕೆಳಗೆ ಬಂದು ಅವಳ ಕೊರಳವನಪಿಗೆ ತಾಕುತ್ತಿದೆ ಈಗ. ಇವಳ ಎದೆ ಬಡಿತ 100ರ ಗಡಿ ದಾಟಿತ್ತು. ಸರ್. ಅದು ಏನನ್ನೋ ಎತ್ತಿಕೊಂಡವನು ಅವಳಿಂದ ದೂರ ಬಂದ. ಸರ್ರನೆ ತಿರುಗಿದವಳಿಗೆ ಟೇಬಲ್ ಕಾಲಿಗೆ ತಾಕಿ ಬೀಳುವವಳಿದ್ದಳು. 2 ಬಲಿಷ್ಠ ಕೈಗಳು ಅವಳ ಸೊಂಟ ಬೆಳೆಸಿದವು. ಇನ್ನೇನು ಬಿದ್ಬಿಟ್ಟೆ ಅನ್ನೋ ಭಯದಲ್ಲಿ ಗಟ್ಟಿಯಾಗಿ ಅವನ ಶರ್ಟ್ ಕಾಲರ್ ಹಿಡಿದುಕೊಂಡು ಕಣ್ಣು ಮುಚ್ಚಿದ್ದಳು ಪ್ರಾರ್ಥನಾ. ಒಂದು ಕ್ಷಣ ಏನಾಯಿತೆಂದು ಶರಶ್ಚಂದ್ರನಿಗೂ ಅರಿವಾಗಲಿಲ್ಲ. ಕಣ್ಮುಚ್ಚಿದ ಪ್ರಾರ್ಥನಾಳನ್ನೇ ಕಣ್ಣೆವೆ ಇಕ್ಕದೆ ನೋಡುತ್ತಿದ್ದಾನೆ. ತುಂಬುಗೆನ್ನೆಗಳು, ಅವಳ ಮುಂಗುರುಳು, ಮುದ್ದಾದ ಮೂಗು, ಹೀಗೆ ಒಂದೊಂದನ್ನೇ ನೋಡುತ್ತಿದ್ದವನ ನೋಟ ಅವಳ ಎಳಸಾದ ಕೆಂಪು ತುಟಿಗಳನ್ನು ನೋಡಿ ಸ್ತಬ್ಧವಾಯಿತು. ಥಟ್ಟನೆ ಕಣ್ಣು ಬಿಟ್ಟವಳು ಶರಶ್ಚಂದ್ರನನ್ನು ಅಷ್ಟು ಹತ್ತಿರದಿಂದ ನೋಡಿ ಗಾಬರಿಯಾದಳು ಪ್ರಾರ್ಥನಾ. ತಾನು ಹಿಡಿದಿದ್ದ ಅವನ ಶರ್ಟ್ ಕಾಲರ್ ಬಿಟ್ಟುಬಿಟ್ಟಳು. ಥಟ್ಟನೆ ಇಹಕ್ಕೆ ಬಂದ ಶರಶ್ಚಂದ್ರ ಅವಳನ್ನು ಸರಿಯಾಗಿ ನಿಲ್ಲಿಸಿ ಅವಳಿಗೆ ಬೆನ್ನು ಹಾಕಿ ನಿಂತ. ಹರಸಾಹಸಪಟ್ಟು ಹಿಡಿತಕ್ಕೆ ತಂದುಕೊಂಡಿದ್ದ ಮನಸ್ಸು, ತನ್ನ ಹಿಡಿತ ಸಡಿಲಿಸುವ ಎಲ್ಲ ಲಕ್ಷಣಗಳೂ ಕಾಣುತ್ತಿವೆ ಅವನಿಗೆ. ಅದು ಅವಳಿಗೆ ಯಾವುದೇ ಕಾರಣಕ್ಕೂ ತಿಳಿಯಬಾರದು. ಅವಳಿಗೇ ಏನು, ಯಾರಿಗೂ ತಿಳಿಯಬಾರದು. ಎಸ್, ಹೇಳು ಪ್ರಾರ್ಥನಾ, ಏನು ಬಂದಿದ್ದು? ದೊಡ್ಡದಾಗಿ ಉಸಿರು ಬಿಟ್ಟು ತನ್ನ ಎದೆ ಬಡಿತವನ್ನು ಹಿಡಿತಕ್ಕೆ ತಂದುಕೊಂಡಳು. ಅದು ಸರ್. ಹೇಳು ಪ್ರಾರ್ಥನಾ, ಅವನು ಸಹಜವಾಗಿ ಕೇಳಿದ. ಇವಳಿಗೋ ಮಾತೇ ಹೊರಡುತ್ತಿಲ್ಲ. ಏನಾಗ್ತಿದೆ ಅರ್ಥವಾಗ್ತಿಲ್ಲ ಅವಳಿಗೆ. ತನ್ನ ತಲೆಗೆ ತಾನೇ ಮೊಟಕಿಕೊಂಡವಳು ಹಾಗೋ ಹೀಗೋ ಬಂದ ವಿಷಯ ತಿಳಿಸಿ ತಲೆ ಎತ್ತಿ ಅವನನ್ನು ನೋಡುವ ಸಾಹಸ ಮಾಡದೆ ಸರ್ರನೆ ಹೊರಬಂದಳು. ಅವಳು ಹೋಗುವವರೆಗೂ ಹೇಗೋ ತನ್ನನ್ನು ತಾನು ಸಂಭಾಳಿಸಿಕೊಂಡವ ಹೋದ ತಕ್ಷಣ ಕುರ್ಚಿಯಲ್ಲಿ ಕುಸಿದು ಕುಳಿತ. ತಲೆ ಒತ್ತಿಕೊಂಡ. ಯಾಕೀಗಾಗ್ತಿದೆ ನನಗೆ? ಏನಾಗ್ತಿದೆ? ಯಾಕಾಗ್ತಿದೆ? ಯೋಚಿಸಿ ಹೈರಾಣಾಗಿ ಹೋದ ಶರಶ್ಚಂದ್ರ. ಯಾಕೀಗೆ ಕಾಡ್ತಾಳೆ ಈ ಹುಡುಗಿ? ಅದು ಇಷ್ಟು ಚಿಕ್ಕ ವಯಸ್ಸಿನ ಹುಡುಗಿ, ಮುಂದೆ ಬಾಳಿ ಬದುಕಬೇಕಾದ ಹುಡುಗಿ, ಸುಂದರ ಭವಿಷ್ಯವಿದೆ ಅವಳಿಗೆ. ಆದರೆ ನನಗೀಗ 40ರ ಆಸುಪಾಸು. ಆದರೂ ಮೇಘನಾ ಜೊತೆಗೆ ಅಷ್ಟು ವರ್ಷ ಕ್ಲೋಸ್ ಆಗಿದ್ದಾಗ ಸಹ ಇಂತಹ ಭಾವೋದ್ವೇಗಕ್ಕೆ ಒಳಗಾಗಿರಲಿಲ್ಲ ನಾನು. ಆ ವಯಸ್ಸಿನಲ್ಲೂ ಕೂಡ ಎಲ್ಲೆ ಮೀರಿದವನಲ್ಲ. ಆದರೆ ಈ ಹುಡುಗಿನ ನೋಡಿದಾಗ ಯಾವುದೋ ಮೋಡಿಗೆ ಒಳಗಾಗಿ ಬಿಡುತ್ತೇನೆ ನಾನು. ಅಂಥದ್ದೇನಿದೆ ಅವಳಲ್ಲಿ? ಯಾವುದೋ ಆಕರ್ಷಣೆ ಇದೆ ಅವಳಲ್ಲಿ. ಯಾವುದೋ ಒಂದು ಮಾಯೆ ನನ್ನ ಅವಳತ್ತ ವಾಲುವಂತೆ ಮಾಡಿಬಿಡುತ್ತದೆ. ಏನು, ಯಾಕೆ, ಸ್ಪಷ್ಟತೆಯಿಲ್ಲ ಅವನಿಗೆ. ಛೇ, ನೋಡಿದ ಜನ ಏನಂದುಕೊಳ್ಳಲ್ಲ. ಈ ವಯಸ್ಸಿನಲ್ಲಿ ನಾನು
ಅದು ಅಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯ ಬಗ್ಗೆ. ಇದೆಂಥ ಯೋಚನೆ ನನ್ನದು. ತಲೆ ಚಿಟ್ಟು ಹಿಡಿದು ಹೋಯಿತು ಅವನಿಗೆ. ತಲೆ ಕೊಡವಿ ಕೂದಲನ್ನು ಸವರಿದವ ಒಂದು ಸ್ಪಷ್ಟ ನಿಲುವಿಗೆ ಬಂದ. ಕೆಲಸ, ಕರ್ತವ್ಯ, ಅದಕ್ಕಿಂತ ಹೆಚ್ಚಿನದನ್ನು ಯೋಚಿಸಲೇಬಾರದು ನಾನು. ಶಾಂಭವಿಯ ಭವಿಷ್ಯ ಮಾತ್ರ ತನಗೆ ಮುಖ್ಯ. ಅಮ್ಮನಿಗೆ ಕೊಟ್ಟ ಮಾತಿನಂತೆ ಅವಳ ಭವಿಷ್ಯ ರೂಪಿಸುವುದು ಮಾತ್ರ ತನ್ನ ಮುಂದಿನ ಬದುಕಿನ ಏಕೈಕ ಉದ್ದೇಶ. ಉಳಿದದ್ದೆಲ್ಲವೂ ಗೌಣ ನನ್ನ ಪಾಲಿಗೆ. ಎಸ್. ಕೈಯಲ್ಲಿ ಬುಕ್ ಹಿಡಿದು ಪ್ರಾರ್ಥನಾಗೆ ಹೇಳಿದ ಪ್ರಕಾರ ಕ್ಲಾಸ್ಗೆ ನಡೆದ ಶರಶ್ಚಂದ್ರ. ಕ್ಲಾಸ್ಗೆ ಬಂದ ಪ್ರಾರ್ಥನಾಳ ಎದೆ ಬಡಿತ ಇನ್ನೂ ಸಹಜ ಸ್ಥಿತಿಗೆ ಬಂದಿರಲಿಲ್ಲ. ಭಯಕ್ಕೋ ಗಾಬರಿಗೋ ಮುಖವೆಲ್ಲ ಕೆಂಬಣ್ಣಕ್ಕೆ ತಿರುಗಿಬಿಟ್ಟಿತ್ತು. ಬಂದವಳೇ ಮಮತಾಳ ಪಕ್ಕ ಸೋತವಳಂತೆ ಕುಳಿತುಬಿಟ್ಟಳು. ಇವಳ ಅವಸ್ಥೆ ನೋಡಿ ಮಮತಾಗೆ ಗಾಬರಿಯಾಗಿಬಿಟ್ಟಿತ್ತು. ಇದೇನೇ ಪಾರಿ ನಿನ್ನ ಅವಸ್ಥೆ? ಭಯಕ್ಕೋ ಗಾಬರಿಗೋ ಮುಖವೆಲ್ಲ ಕೆಂಬಣ್ಣಕ್ಕೆ ತಿರುಗಿಬಿಟ್ಟಿತ್ತು. ಯಾಕಿಂಗಾಗದೆ ನಿನ್ನ ಮುಖ? ಆವಯ್ಯ ಮತ್ತೇನಾರ ಅಂದ್ರ? ಅತ್ಗೀತೇನಾರ ಬಂದ? ತನ್ನ ಮುಖವನ್ನೊಮ್ಮೆ ಸವರಿಕೊಂಡವಳು ಸ್ವಲ್ಪ ಹೊತ್ತಿನ ಮುಂಚೆ ನಡೆದದ್ದನ್ನು ನೆನೆದು ಮತ್ತೆ ಗಾಬರಿಯಾದಳು. ನಾನಿಲ್ಲಿ ಬಡ್ಕೋತಾನೆ ಇವನಿ, ನೀನೇನು ಹಿಂಗೆ ಗರ ಬಡ್ದವ್ರಂಗೆ ಕೂತಿದ್ದಿ? ಮಾತಾಡೆ, ಏನಾತು ಅಲ್ಲಿ ಪಾರಿ? ಸಣ್ಣ ದನಿಯಲ್ಲಿ ತನ್ನ ಪಕ್ಕ ಕೂತಿರುವ ಗೆಳತಿಯನ್ನು ಗದರಿದಳು ಮಮತಾ. ಏನಾಯಿತೆಂದು ಇವಳಿಗೆ ಅರ್ಥವಾಗಿದ್ದರೆ ತಾನೇ. ಇನ್ನೂ ಅಯೋಮಯ ಸ್ಥಿತಿಯಲ್ಲಿಯೇ ಇದ್ದಳು ಪ್ರಾರ್ಥನಾ. ಗೆಳತಿಯನ್ನೇ ನೋಡುತ್ತಿದ್ದಳು, ಏನೂ ಮಾತನಾಡದೆ. ನೋಡು ಎಷ್ಟು ಕೇಳಿದ್ರುವೆ ಹೇಳಕ್ಕಿಲ್ವಲ್ಲ ನೀನು. ಕ್ವಾಪ ಬರೆಸ್ಬೇಡ ನೀನು ನನಗೆ ಪಾರಿ. ಅದು ಮಮ್ಮಿ, ಅದು ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಶರಶ್ಚಂದ್ರನ ಗಂಭೀರ ಸ್ವರ ಕೇಳಿಸಿತು. ಸದ್ಯಕ್ಕೆ ಸುಮ್ಮನಾದಳು ಮಮತಾ. ಇವಳು ಅವನನ್ನು ನೋಡುವ ಸಾಹಸ ಮಾಡುತ್ತಿಲ್ಲ. ತನ್ನ ಪಾಡಿಗೆ ತಾನು ಅಂದು ಮಾಡಬೇಕಿದ್ದ ಸಿಲೇಬಸ್ ಮಾಡಿ ಮುಗಿಸಿ ಎಲ್ಲರತ್ತ ಒಮ್ಮೆ ನೋಡಿದ ಶರಶ್ಚಂದ್ರ. ಒಂದು ಕ್ಷಣ ದೃಷ್ಟಿ ಅವಳಲ್ಲಿ ನಿಂತಿತು. ತಕ್ಷಣ ಎಚ್ಚೆತ್ತುಕೊಂಡವನು ಅಲ್ಲಿಂದ ಹೊರಟ.